ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ಕೆಮಿಕಲ್ ರಹಿತವಾಗಿ ಸೋಪ್ ತಯಾರು ಮಾಡೋದಂಥದ್ದು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ತಗೊಳ್ಳುವಂಥ ಐಟಮ್ ಪ್ರತಿಯೊಂದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮತ್ತು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಮೆಡಿಕಲಲ್ಲಿ ಕೂಡ ಸಿಗುತ್ತೆ. ಆರಾಮ್ಸೆ ನೀವು ಬೈ ಮಾಡ್ಬೋದು. ಅದೇ ರೀತಿ ಈ ಒಂದು ಸೋಪು ಯಾವುದಕ್ಕೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟೆ, ನಮ್ಮ ಒಂದು ಸ್ಕಿನ್ನು ಬ್ರೈಟ್ನೆಸ್ ಬರುತ್ತೆ, ಮತ್ತು ಬ್ಲ್ಯಾಕ್ ಡಾಟ್ಸ್ಗಳಿರುತ್ತಲ್ಲ, ಪಿಂಪಲ್ ಬಂದು ಅದು ಕೂಡ ನಿಮಗೆ ರಿಮೂವ್ ಆಗುತ್ತೆ. ಮತ್ತು ಪಿಂಪಲ್ ಕೂಡ ನಮ್ಮ ಫೇಸ್ಗೆ ಬೀಳಲ್ಲ, ಮತ್ತು ಶೈನ್ ಆಗಿ ಚೆನ್ನಾಗಿರುತ್ತೆ. ಫೇಸ್ ಎಲ್ಲ ತುಂಬ ಗ್ಲೋವಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ, ದೊಡ್ಡವರು ಕೂಡ ಯೂಸ್ ಮಾಡ್ಬೋದು, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಮೈಗೆ ಏನಾದರೂ ಅಲರ್ಜಿ ಆಗಿರುತ್ತಲ್ಲ, ಅದು ಕೂಡ ಇದರಿಂದ ನಿಮಗೆ ರಿಮೂವ್ ಆಗಿಬಿಡುತ್ತೆ. ಅಲರ್ಜಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಶೈನ್ ಆಗಿರುತ್ತೆ. ನಿಮಗೆ ಇದೊಂದು ರಿಸಲ್ಟ್ 1 ವೀಕಲ್ಲೇ ಗೊತ್ತಾಗ್ಬಿಡುತ್ತೆ ಇದನ್ನ ಯೂಸ್ ಮಾಡಿದಾಗ. ಆ ಒಂದು ಸೋಪ್ನ ಯಾವ ರೀತಿ ನಾವು ತಯಾರು ಮಾಡೋದು ಅಂತ ನೋಡ್ಕೊಂಬರೋಣ ಅಲ್ಲ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ನಾನು ಇವಾಗ ಸೋಪ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಏನೇನು ನಾನು ತೊಗೊಳ್ತೀನಿ ಅದಕ್ಕೆ ಐಟಮ್ಸ್ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೋಪ್ ಬೇಸ್ ತೊಗೊಂಡಿದ್ದೀನಿ, ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಅದೇ ರೀತಿ ನಾನು ಸೋಪ್ ತೊಗೊಂಡಿದ್ದೀನಿ. ಯಾವುದಾದ್ರೂ ಸೋಪ್ ತೊಗೊಳ್ಳಿ, ಆರಾಮ್ಸೆ ನಿಮಗೆ ಅದು ಇದು ಅಂತೇನಿಲ್ಲ, ಯಾವುದಾದ್ರೂ ಸೋಪ್ ತೊಗೊಳ್ಳಿ. ಅಂದರೆ ನನ್ನ ಪ್ರಕಾರ ಸ್ವಲ್ಪ ಪಿ ಎಸ್ ಅಂದರೆ ಸ್ವಲ್ಪ ಕೆಮಿಕಲ್ ಅಷ್ಟೊಂದು ಜಾಸ್ತಿಯಾಗಿ ಇರಲ್ಲ ಇದರಲ್ಲಿ. ಅದರಿಂದ ಇದನ್ನು ನಾನು ತೊಗೊಂಡಿದ್ದೀನಿ. ಇದು ಹರ್ಬಲ್ದು ಗ್ಲಿಸರಿನ್, ಇದು ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ. ಮತ್ತು ನಾನು ಇದಕ್ಕೆ ಆಯಿಲ್ ಯಾವುದು ಕೊಕೊನಟ್ ಆದರೂ ಹಾಕ್ಕೊಳ್ಳಿ, ನೀವು ಜಾನ್ಸನ್ ಬೇಬಿ ಆದರೂ ಆಯಿಲ್ ಹಾಕ್ಕೊಳ್ಳಿ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ರೀತಿ ನಾನು ರೋಸ್ ವಾಟರ್ ಕೂಡ ತೊಗೊತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಮತ್ತು ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, ಮತ್ತು 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಹಾಕಿದರೆ ಒಳ್ಳೆಯದು, ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡೋಕ್ಕೋಸ್ಕರ. ಮತ್ತು 1 ಲೆಮನ್ ಹಾಕಬೇಕಾಗುತ್ತೆ, ಲೆಮನ್ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಈ ರೀತಿ ವಾಟರ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ನಂತರ ನಾವು ಇದನ್ನೆಲ್ಲ ಇವಾಗ ನಾವು ತೊಗೊಂಡಿರುವಂಥದ್ದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಳ್ಳಿ. ಇದರಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಮಾಡಬೇಕು. ಮತ್ತು 1 ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, 1 ಸ್ಪೂನಷ್ಟು ಕಡಲೆ ಹಿಟ್ಟು, ನಂತರ ನಾನು ಮೆಂತ್ಯ ಪೌಡ್ರನ್ನ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ನೀವು ಮಾಮೂಲಿ ಮೆಂತ್ಯ ಪೌಡ್ರನ್ನ ನಾನು ಹುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಆಯಿಲು ಒಂದು 2-3 ಸ್ಪೂನಷ್ಟು ಹಾಕಿ, ಮತ್ತು ಗ್ಲಿಸರಿಂಗ್ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ಮತ್ತು ರೋಸ್ ವಾಟರು ಅದು ಕೂಡ 1 ಸ್ಪೂನು 2 ಸ್ಪೂನು ಈ ರೀತಿ ಹಾಕಿ, ರೋಸ್ ವಾಟರ್ ಎಷ್ಟು ಹಾಕಿದ್ರೂ ಏನು ತೊಂದರೆ ಇಲ್ಲ. ನಂತರ ನಾನು ಒಂದು ಲೆಮನ್ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೀವು ಕಡಲೆ ಹಿಟ್ಟನ್ನ 1 ಸ್ಪೂನ್ಗಿಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಡ್ರೈನೆಸ್ ಕೊಟ್ಬಿಡುತ್ತೆ ಫೇಸಿಗಾಗಲಿ ಬಾಡಿಗಾಗಲಿ. ಅದರಿಂದ ನೀವು 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಇದನ್ನು ವೆಲ್ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಳ್ಳೆ ಕನ್ಸಿಸ್ಟೆಂಟ್ ಬರಬೇಕು, ಅದು ಚೆನ್ನಾಗಿ ಒಂದು ಹದಕ್ಕೆ ಬರಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಒಂದು ಹದಕ್ಕೆ ಬರಬೇಕು. ನೀವು ನೋಡ್ತಾ ಇರ್ಬೋದಲ್ಲ, ನಾನು ಆಲ್ರೆಡಿ ಸೋಪ್ ಪೇಸ್ಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ನಾನೊಂದು ಈ ಒಂದು ಶೇಪಿಗೆ ಕಟ್ ಮಾಡಿಕೊಂಡು ಅದನ್ನು ಈ ಒಂದು ಅಲ್ಯೂಮಿನಿಯಂ ಪಾತ್ರೆ ಏನಿದೆ ನೀವು ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು, ಸೋಪ್ ಬೇಸಿಗೆ ಎಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿ ಹೊಂದ್ಕೊಂಡು ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡಿ, ರೆಡಿಯಾಗಿದೆ ಇವಾಗ, ನೀವು ನೋಡ್ತಾ ಇರ್ಬೋದು. ಈಗ ಮೊದಲೇ ನಾವು ಇಟ್ಟಿರುವಂತಹ ಬಿಸಿನೀರು ಅದರ ಮೇಲೆ ಈ ಒಂದು ಅಲ್ಯೂಮಿನಿಯಂ ಪಾತ್ರೆನ ನೋಡಿ ಕುದೀತಾ ಇದೆ, ಕುದಿಬೇಕು. ಚೆನ್ನಾಗಿ ಕುದೀತಾ ಇರುವಾಗ ನಾವು ಈ ರೀತಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಒಂದು ಪಾತ್ರೆನ ಇದ್ರ ಮೇಲೆ ಇಡಬೇಕು. ಚೆನ್ನಾಗಿ ವೆಲ್ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ತಿರುಗ್ತಾ ಇರಬೇಕು. ಒಂದು 2 ಮಿನಿಟ್ಸ್ ಎಲ್ಲ ಈ ಸೋಪ್ ಬೇಸು ಕರಗೋಗ್ಬಿಡುತ್ತೆ, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ. ನೋಡಿ, ಆಲ್ರೆಡಿ ಕರಗ್ತಾ ಬಂದಿದೆ. ನೋಡಿ, ಇವಾಗ ಆಲ್ರೆಡಿ ಕರಿಗೆ ಹೋಯ್ತು, ರೆಡಿ ಆಗಿದೆ. ಇದನ್ನ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಆರಾಮ್ಸೆ ನಿಮಗೆ ಸಿಗುತ್ತೆ. 250 ಒಳಗೆ ಇದೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಇಂಥ ನೀವೊಂದು ಮೌಲ್ಡ್ನ ತಗೊಳ್ಳಿ. ಇದು ನೀವು ಒಂದ್ಸತಿ ತಗೊಂಡ್ರೆ ಮತ್ತೆ ನೀವು ವರ್ಷಾಂಗಟ್ಲೆ ಯೂಸ್ ಮಾಡ್ಬೋದು ಆರಾಮ್ಸೆ, ಏನು ವರಿ ಇಲ್ಲ ತಗೊಂಡಿಟ್ಕೊಂಡ್ರೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಶೇಪಲ್ಲಿ ನಾನು 2 ಮೌಲ್ಡ್ನ ತಗೊಂಡಿದ್ದೀನಿ. ಮತ್ತು ನೀವು ಕೆಳಗಡೆ ಪ್ಲೇಟ್ ಇಟ್ಕೊಂಡು ನೀವು ಮಾಡಿರುವಂತಹ ಸೋಪ್ನ ಇದಕ್ಕೆ ಲಿಕ್ವಿಡ್ನ ಇದಕ್ಕೆ ಉಯ್ಬೇಕು. ಕೆಳಗೆ ಪ್ಲೇಟ್ ಇಡದೆ ನೀವು ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ಮತ್ತೆ ಅದು ನಿಮಗೆ ತಗೊಳ್ಳೋಕೆ ಗ್ರಿಪ್ಸ್ ಸಿಗಲ್ಲ. ಅದನ್ನು ಒಂದು ಮೌಲ್ಡ್ನ ಗ್ರಿಪ್ಸ್ ಸಿಗಲ್ಲ, ಬಿಸಿ ಕೂಡ ಇರುತ್ತೆ, ಲಿಕ್ವಿಡ್ ಅಲ್ಲ, ಫುಲ್ಲು ಚೆಲ್ಲೋಗುತ್ತೆ. ಅದರಿಂದ ಈ ರೀತಿ ಪ್ಲೇಟ್ ಇಟ್ಟು ಅದಕ್ಕೆ
ಹಾಕಿ ನೀವು ನೋಡ್ತಾ ಇರ್ಬೋದು ಈ ರೀತಿ ರೆಡಿ ಮಾಡ್ಕೊಂಡಿರುವಂಥದ್ದು ಹಾಕಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ ನಾನು 2 ಮೌಲ್ಡ್ಗೂ ಕೂಡ ಹಾಕೊಳ್ತಾ ಇದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು. ಇದನ್ನ ನಾವು ಫ್ರೀಸರ್ ಅಲ್ಲಿ ಒಂದು 2 ಅವರ್ಸ್ ಇಡಿ, ಇಲ್ಲಾಂದ್ರೆ ನಾನು ಒಂದೊಂದ್ಸತಿ 1 ಅವರ್ಗೂ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ನಮ್ಗೆ ಬೇಕಾದಾಗ ನಾವು ತಗೊಳ್ಬೋದು, ಏನು ವರಿ ಇಲ್ಲ, ರೆಡಿ ಆಗಿರುತ್ತೆ. ಒಂದು 3 ಅವರ್ಸ್ ಇಟ್ರೆ ಚೆನ್ನಾಗಿ ಈ ರೀತಿ ಹೊಂದ್ಕೊಂಡು ನೋಡಿ ಈ ರೀತಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ಯಾವ ರೀತಿ ಸೋಪ್ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ತುಂಬಾ ಚೆನ್ನಾಗಿರುತ್ತೆ. ಫ್ರೇಗ್ರೆನ್ಸ್ ಏನು ನಾನು ಹಾಕಿಲ್ಲ, ಯಾಕಂದ್ರೆ ಪಿಯರ್ ಸೋಪ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗೇ ಬರುತ್ತೆ, ಏನು ತೊಂದರೆ ಇಲ್ಲ. ಫ್ರೇಗ್ರೆನ್ಸ್ ಬೇಕಾದವರು ಹಾಕೋಬಹುದು, ಏನು ವರಿ ಇಲ್ಲ. ಸ್ಕಿನ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ಯಾವ ರೀತಿ ಸೋಪ್ ಬಂದಿದೆ ಅಂತ. ನಾನು ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಯಾವ ರೀತಿ, ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ. ನಾವು ಫೇಸು ಬಾಡಿಗೆಲ್ಲ ಆರಾಮ್ಸೆ ಯೂಸ್ ಮಾಡ್ಬೋದು. ನೋಡಿ ರೆಡಿ ಆಗಿದೆ ಇವಾಗ. ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.